ನಮಸ್ಕಾರ ಎಲ್ಲರಿಗೂ. ಇವತ್ತು ಆಫೀಸಿಂದ ನಮಗೆ ವೆಲ್ನೆಸ್ ಹಾಲಿಡೇ ಕೊಟ್ಟಿದ್ದಾರೆ. ಸೊ ಆ ವೆಲ್ನೆಸ್ ಹಾಲಿಡೇಗೆ ನಿನ್ನೆನೇ ನಾನು ಸಿಕ್ಕಾಪಟ್ಟೆ ಪ್ಲ್ಯಾನ್ ಮಾಡಿದ್ದೆ. ಅಲ್ಲಿಗೆ ಹೋಗ್ಬೇಕು, ಇಲ್ಲಿಗೆ ಹೋಗ್ಬೇಕು, ಆ ಥಿಯೇಟ್ರಿಗೆ ಹೋಗ್ಬೇಕು, ಮಾಲಿಗೆ ಹೋಗ್ಬೇಕು, ಆ ಫಿಲ್ಮ್ಸ್ ಎಲ್ಲ ನೋಡಬೇಕು ಅಂತ. ಬಟ್ ಅಟ್ ಲಾಸ್ಟ್ ನನಗನ್ಸಿದ್ದು ಮನೇಲಿ ಇದ್ಕೊಂಡು ಏನಾದರೂ ಸ್ಪೆಷಲ್ ಒಂದು ಅಡುಗೆ ಮಾಡೋಣ, ನಾನು ಕಲ್ತಂಗಾಗತ್ತೆ, ನಿಮಗೂ ತೋರಿಸ್ದಂಗಾಗತ್ತೆ, ಅಮ್ಮನ ಜೊತೆ ಟೈಮ್ ಸ್ಪೆಂಡ್ ಕೂಡ ಮಾಡ್ದಂಗಾಗತ್ತೆ ಅಂತ. ಸೊ ಅದಕ್ಕಾಗಿ ಇವತ್ತು ಸ್ಪೆಷಲ್ ಕಟಕ್ ರೊಟ್ಟಿ ಮತ್ತು ಅದ್ರ ಜೊತೆ ವೆಜಿಟೇಬಲ್ ಸಲಾಡ್ನ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಅದಕ್ಕೋಸ್ಕರ ಹೊರಗಡೆ ಹೋಗಿ ಶಾಪಿಂಗ್ ಮಾಡೋಕ್ಕಂತೂ ಆಗಲಿಲ್ಲ. ಸೊ ಹಾಗಾಗಿ ಮನೇಲಿ ಕೂತ್ಕೊಂಡು ಅಮೆಝಾನ್ ಫ್ರೆಶ್ಶಿಂದ ಎಲ್ಲ ತರಕಾರಿಗಳನ್ನೆಲ್ಲ ತರಿಸ್ದೆ, ಸೊಪ್ಪು ಸುಡಿನೆಲ್ಲ ತರಿಸ್ದೆ. ಅದರಲ್ಲಿ ಏನೇನು ಬೇಕು ಅಂತ ಅಮ್ಮ ದೊಡ್ಡ ಲಿಸ್ಟ್ ಕೊಟ್ಟಿದ್ರು, ಅದನ್ನೆಲ್ಲ ಆ್ಯಡ್ ಮಾಡಿ ತರಿಸಿದ್ದೀನಿ. ಸೊ ಲೆಟ್ಸ್ ಅನ್ಬಾಕ್ಸ್ ಇಟ್, ಏನೇನು ತರಿಸಿದ್ದೀನಿ ಅಂತ. ಸೊ ದ್ಯಾಟ್ ನುಗ್ಗೆಕಾಯಿ ಸೊಪ್ಪು ಎಷ್ಟು ಬೇಕು ಅಂತ ಗೊತ್ತಿರಲಿಲ್ಲ, ಎಲ್ಲ ಸಿಕ್ಕಾಪಟ್ಟೆ ಆ್ಯಡ್ ಮಾಡಿದ್ದೀನಿ. ಸೊ ಅದೇ ಥರ ಮೆಂತ್ಯ ಸೊಪ್ಪು, ಸ್ವಲ್ಪ ಒಂದಿಷ್ಟು ಹೆಸರು ಕಾಳು ಮೊಳಕೆ ಹೊಡೆದಿದ್ದು, ಕೊತ್ತಂಬರಿ. ಸೊ ಎಲ್ಲ ಎಷ್ಟು ಫ್ರೆಶ್ಶಾಗಿ ಸಿಗುತ್ತೆ ಅಂದರೆ ನಂಗೆ ಏನೋ ಹೊರಗಡೆ ಹೋಗಿ ತರಬೇಕು ಅಂತ ಬೇಕಾಗೇ ಇಲ್ಲ, ಎಲ್ಲ ಆನ್ಲೈನಲ್ಲೇ ಸಿಗುತ್ತೆ. ಬಟ್ ದ ಥಿಂಗ್ ಈಸ್ ವಿ ಶುಡ್ ಎಕ್ಸ್ಪ್ಲೋರ್ ಬೈ ಗೋಯಿಂಗ್ ಔಟ್ಸೈಡ್. ಅಲ್ಲೇ ನಮಗೆ ವ್ಯವಹಾರ ಜ್ಞಾನ ಅದೆಲ್ಲ ಬರುತ್ತೆ. ಅದನ್ನೆಲ್ಲ ನಮ್ಮಮ್ಮ ಚಿಕ್ಕವನಿದ್ದಾಗಲೇ ಕಳಿಸಿದ್ದಾರೆ. ಬಟ್ ಆ್ಯಸ್ ಆಫ್ ನಾವು ನಾನು ಆನ್ಲೈನಲ್ಲಿ ತರಿಸಿದೆ. ನವಿಲು ಕೋಸು ಅಂತಾರೆ. ಸೊ ಇವೆರಡು ನವಿಲು ಕೋಸು 1.5 kg ಹೆಂಗೋ 1 kg ತರಿಸಿನಿ. ಅದ್ರ ಜೊತೆ ನಮ್ಮಮ್ಮಾಗೇನೋ ಗ್ರೀನ್ ಟೀ ಕುಡಿಬೇಕು ಅಂತ ಅನ್ನಿಸ್ತು. ಸೊ ಲಿಪ್ಟನ್ ಹನಿ ಲೆಮನ್ ಗ್ರೀನ್ ಟೀನ ತರಿಸಿದ್ದೀನಿ. ಐ ವಿಲ್ ಆಲ್ಸೋ ಟ್ರೈ ವಿತ್ ದಿಸ್. ವೆಯ್ಟ್ ಕನ್ಸಕ್ಕೆ ಇಷ್ಟೆಲ್ಲ ಇಟ್ಕೊಂಡು ಇವತ್ತು ರೊಟ್ಟಿ ಅದ್ರ ಜೊತೆ ಈ ಎಲ್ಲ ಕೈಪಲ್ಯ ಸೇರಿ ಒಂದು ಸಲಾಡ್ ಥರ ಮಾಡಬೇಕು ಅಂತ ಮಾಡಿದ್ದೀನಿ. ಸೊ ಅದು ಹೆಂಗೆ ಮಾಡ್ತೀವಿ ಏನು ಶೂಟಿಂಗ್ ಎಲ್ಲ ಮಾಡ್ತೀನಿ. ಸೊ ವೆಯ್ಟ್ ಫಾರ್ ದ್ಯಾಟ್ ಮೂಮೆಂಟ್. ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ, ಎಲ್ಲ ಅಮ್ಮಂದಿರು ತಮ್ಮ ಮಕ್ಕಳಿಗೆ, ತನ್ನ ಗಂಡಗೆ, ತನ್ನ ಫ್ಯಾಮ್ಲಿಗೆ ಅಂತ ಪ್ರತಿದಿನ ಬೇಗ ಎದ್ದು ಅಡುಗೆ ಮಾಡಿ ತಿಂಡಿ ಮಾಡಿ ಅವರಿಗೆಲ್ಲ ಬುತ್ತಿ ಕಟ್ಟಿ ಆಫೀಸಿಗೆ ಕಳಿಸೋದು. ಆಗ ಅವ್ರಿಗಾಗೋ ಆ ಆಯಾಸದನ್ನೆಲ್ಲ ತಡ್ಕೊಂಡು ಮತ್ತೆ ಕಳಿಸ್ಬೇಕಲ್ಲಪ್ಪ, ಇವ್ರು ಖುಷಿಯಾಗಿರ್ಬೇಕಲ್ಲಪ್ಪ ಅಂತಂದು ಕಳಿಸ್ತಾರೆ. ಸೊ ಆ ಎಲ್ಲ ಖುಷಿಗಳಿಗೆ ನಮ್ಮಿಂದ ಮಾಡೋ ಒಂದೇ ಒಂದು ಸಹಾಯ ಅಂದರೆ ವೆನ್ಎವರ್ ಯು ಗೆಟ್ ಫ್ರೀ ಟೈಮ್, ಜಾಯಿನ್ ವಿತ್ ದೆಮ್. ಅವ್ರ ಜೊತೆ ಖುಷಿಯಾಗಿ ಒಂದಿಷ್ಟು ಕ್ಷಣಗಳನ್ನು ಕಲಿ. ಸೊ ಆವಾಗಾದರೂ ಅವರಿಗೆ ಒಂದಿಷ್ಟು ರೆಸ್ಟ್ ಸಿಕ್ಕಂಗಾಗುತ್ತೆ, ಅವ್ರ ಕಷ್ಟಗಳನ್ನು ನಮಗೇನು ಅನ್ನೋದು ಅರ್ಥ ಆಗುತ್ತೆ. ಸೊ ಇವತ್ತು ಅದೇ ಉದ್ದೇಶದಿಂದ ನಾನು ಇದನ್ನೆಲ್ಲ ಇಷ್ಟಕ್ಕೊಂದೆಲ್ಲ ತರಿಸಿದ್ದೀನಿ. ಅವ್ರ ಜೊತೆ ಕೂತು ಅವ್ರ ಜೊತೆ ಒಂದು ಅಡುಗೆ ಮಾಡಿ ಒಟ್ಟಿಗೆ ಊಟ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಲೆಟ್ಸ್ ಸಿ ಹೌ ಇಟ್ ಹ್ಯಾಪನ್ಸ್ ಆ್ಯಂಡ್ ಹೌ ಇಟ್ ವಿಲ್ ಗೋ. ಸ್ಟೇ ಟ್ಯೂನ್. ಬಾಯ್.
ಹಾಯ್ ಅಗೇನ್ ಎವ್ರಿ ಒನ್. ನಮ್ಮವ್ವ ಹೆಂಗೆ ರೊಟ್ಟಿ ಮಾಡೋದೆಲ್ಲ ನೋಡಿ ಬಂದ್ರಿ. ಸೊ ಅವ್ರ ಸ್ಟೈಲು, ಅವ್ರ ಗತ್ತು ಅದೆಲ್ಲ ಅವ್ರಿಗೆ ಯಾರು ಮೀರ್ಸೋಕ್ಕಾಗಲ್ಲ. ಸೊ ಇವಾಗ ನನ್ನ ಕೆಲಸ ಕೊಟ್ಟಿರೋದು ಈ ಎಲ್ಲ ಕೈಪಲ್ಯಗಳನ್ನು ಸುಲಿದು ಕಟ್ ಮಾಡಿ ಸಲಾಡ್ಗೆ ಎಲ್ಲ ತಯಾರು ಮಾಡೋಕ್ಕೆ ಹೇಳ್ಯಾರ. ಮೂಲಂಗಿಯಿಂದ ಸ್ಟಾರ್ಟ್ ಮಾಡ್ತೀನಿ. ಸೊ ಎಲ್ಲ ಸಣ್ಣ ಸಣ್ಣ ಅದಾವು, ನಥಿಂಗ್ ಬಟ್ ವಿ ನೀಡ್ ಟು ಜಸ್ಟ್ ತೊಳಿಬೇಕು. ತೊಳೆದು ಸುಲಿದು ಅದಾದಮೇಲೆ ಕಟ್ ಮಾಡುವಂತಂದು ಹೇಳ್ಯಾರ. ಈಗ ಸದ್ಯಕ್ಕೆ ಅಂಕರು 3 ತೊಗೊಂಡಿನಿ. ಸೊ ನಾವು ಒಂದೊಂದು ಕೈಪಲ್ಯನ ತೋರಿಸ್ತೀನಿ. ಅದಾದಮೇಲೆ ನೀವು 2XL ಅಥವಾ 3XL ಇಟ್ಟು ಆ ಸ್ಪೀಡಲ್ಲಿ ನೋಡಿರಿ. ಈ ಸುಲಿಯೋ ನೈಫ್ ಇದೆ. ಸೊ ಈ ನೈಫಿಂದ ಫಸ್ಟ್ ಸುಲಿಬೇಕು. ಮೇಲ್ಗಡೆ ಎಲ್ಲ ಮಣ್ಣು ಹತ್ಕೊಂಡಿರ್ತೈತಿ, ಇಲ್ಲಾಂದ್ರೆ ಔಷಧ ಹೊಡೆದಿರ್ತಾರೆ. ಸೊ ಯಾವ ಔಷಧ ಏನು ಕೆಮಿಕಲ್ ಎಲ್ಲ ಇರುತ್ತಂತಾರೆ. ಸೊ ದಿಸ್ ಈಸ್ ಹೌ ಇಟ್ ಲುಕ್ಸ್. Made it as a well clean. Now I am start cutting the radish. So radish ಅಂಕರು ಕಟ್ ಮಾಡಿದೆ. Now it's time for ಸೌತೆಕಾಯಿ. ಸೊ ಸೌತೆಕಾಯಿ ಒಂದು ಹೋಲ್ ಕಟ್ ಮಾಡಂತಾರ. ಸೊ ಪೀಸಸ್ ಆಗಿ ಟು ಮಿಕ್ಸ್ ಇನ್ ದಿ ಸಲಾಡ್. ಸೊ ಅದನ್ನು ಮಾಡ್ತೀನಿ. ಸೊ ಬಿಫೋರ್ ದ್ಯಾಟ್ ಐ ವಾಂಟ್ ಟು ಫಸ್ಟ್ ಪೀಲ್ ಇಟ್. ಸೊ ಲೆಟ್ಸ್ ಸ್ಟಾರ್ಟ್. Then I will wash this. Now it's time to cut the cucumber. ಇದು ಬಾಡಿ ಟೆಂಪ್ರೇಚರ್ನ ಕಮ್ಮಿ ಮಾಡಿಸುತ್ತೆ, ತಂಪಾಗಿ ಇಡಿಸುತ್ತೆ. ಇವು ರೌಂಡಾಗಿ ಕಟ್ ಮಾಡಿ ಕಣ್ಮೇಲೆ ಇಟ್ಕೋಬೋದು. ಈ ಐ ಪೇನ್ ಅದೆಲ್ಲ ಏನು ಬರಲ್ಲ. ಒಬ್ಬೊಬ್ಬರಿಗೆ ಕಣ್ಣೂರಿ ಅದು ಇದು ಅಂತಿರ್ತಾರೆ. ಸೊ ಅಂಥ ಸಿಚುವೇಶನ್ಸ್ದಾಗ ವಿ ಕ್ಯಾನ್ ಯೂಸ್ ಲೈಕ್ ದ್ಯಾಟ್. ಸೌತೆಕಾಯಿ, ಮೂಲಂಗಿ ಆಲ್ ಸೆಟ್. ಅಮ್ಮ ಕೇಳ್ತೀನಿ ನೆಕ್ಸ್ಟ್ ಏನು ಮಾಡಬೇಕು, ಯಾವ್ದು ಕಟ್ ಮಾಡಬೇಕು ಅಂತ. ಅಲ್ಲಿವರೆಗೂ ಸ್ಟೇಟ್. ನೆಕ್ಸ್ಟ್ ಏನವ? ಈ ಸಲಾಡ್ ಮಾಡಬೇಕಾದಾಗ ನಂದು ಕೆಲಸ ಏನು ಭಾಳ ಇಲ್ಲ, ಬರೀ ಕಟ್ ಮಾಡಿಕೊಟ್ಟೆ. ಆಲ್ಮೋಸ್ಟ್ ಆಲ್ ಎಲ್ಲ ನಮ್ಮ ಅವಂದ ಕೆಲಸ. ಉಪ್ಪು ಹಾಕೋದ್ರಿಂದ ಇಡೋದು, ಎಣ್ಣೆ, ಖಾರ ಕಲಸೋದು ಎಲ್ಲ ಆಕಿಂದ ಕೆಲಸ. ಸೊ ಎಲ್ಲ ಅಡಿಗೆ ರೆಡಿ ಆಗೈತಿ. ಇನ್ನೇನು ಜಬರ್ಸುದ. ಕೆನಿ ಮೊಸರು ಯಾರಿಗಿಲ್ಲ ಯಾರಿಗುಂಟು. ರೊಟ್ಟಿ ಹರಿದು ಹಚ್ಚಿ ಕೊಟ್ಟಾಳ. ಇನ್ನೇನು ಸವಿದ ಬಿಡುದ. ಹಾಯ್ ಎವ್ರಿವನ್. ಸೊ ಅಂತೂ ಎಲ್ಲ ರೆಡಿ ಮಾಡಿದ್ವಿ. ಪಚ್ಚಡಿ ರೆಡಿ ಆಗೈತಿ. ಸೊ ಇದರಲ್ಲಿ ಅದೇ ಮೆಂತ್ಯ ಪಲ್ಯ, ಮೂಲಂಗಿ, ಉಳ್ಳಾಗಡ್ಡಿ, ಸೌತೆಕಾಯಿ, ಖಾರ, ಉಪ್ಪು, ಎಣ್ಣೆ ಎಲ್ಲ ಕಲಸಿ ಮಿಕ್ಸ್ ಮಾಡಿ ಕೊಟ್ಟಾಳ ನಮ್ಮವ್ವ. ಅದ್ರ ಜೊತೆಗೆ ಹೆಸರು ಕಾಳು ಪಲ್ಯ ಐತಿ. ಅದರ ಒಳಗಡೆ ನುಗ್ಗಿಕಾಯಿ ಸೊಪ್ಪು ಅದನ್ನೆಲ್ಲ ಹಾಕಿ ಒಗ್ಗರಣೆ ಹಾಕ್ಯಾರ. ಸೊ ಕೆನಿ ಮೊಸರಿಗೆ ಕಡ್ಲಿ ಚಟ್ನಿ, ಶೇಂಗಾ ಚಟ್ನಿ ಎಲ್ಲ ಹಾಕಿ ಕೊಟ್ಟಾರ. ಸೊ ಆಮೇಲೆ ಬಿಸಿ ರೊಟ್ಟಿ. ಇವು ಕಟ್ಟಿಗೆ ಯಾವಾಗ ಹಾಕೋ ಅಂದ್ರೆ ಅದು ಹಂಚಿನ ಸುತ್ತಮುತ್ತಲ ಎಲ್ಲ ಇರ್ತದೆ. ಆದಮೇಲೆ ಇವು ಕಟ್ಟಿಗೆ ಹಾಕವು. ಸದ್ಯಕ್ಕೆ ಈಗ ನಿಮ್ಗೆ ತೋರ್ಸಕ್ಕೆ ನಾನು ಮೆತ್ತನ ರೊಟ್ಟಿನ ತೊಗೊಂಡು ತಿಂತೀನಿ. ಯಾಕೆ ಹಾಕ್ತಿಲ್ಲ, ಸ್ಟಾರ್ಟ್ ಮಾಡಿಬಿಡೋಣ. ಒಂದು ಮಾತು ಹೇಳ್ತೀನಿ, ಎಷ್ಟು ಈಸಿಯಾಗಿ ನಾವು ಊಟ ಮಾಡ್ತೀವಿ ಅಷ್ಟೇ ಕಷ್ಟಪಟ್ಟು ನಾವು ಈ ಅಡುಗೆ ರೆಡಿ ಮಾಡಬೇಕು. ಆ ಮಾತು ಮಾತ್ರ ಅಕ್ಕ ಮರಿಬೇಡ್ರಿ. ಸೊ ಈ ತಾಯಂದ್ರಿಗೆ, ಅಕ್ಕ, ತಂಗಿ ಎಲ್ಲ ಯಾರ್ಯಾರು ಅಡುಗೆ ಮಾಡ್ತಾರೆ ನೋಡು, ಎಲ್ಲ ನಳಪಾಕರಿಗೆ ದೊಡ್ಡ ಸಲ್ಯೂಟ್. ಗುರು ಬೆವ್ರು ಇಳಿತು ಆ ಅಡುಗೆ ಮನೇಲಿ ಅಡ್ಡಾಡೋದು, ಕುಂದ್ರೋದು, ಹೆಚ್ಚೋದು, ಒಗ್ಗರಣೆ ಹಾಕೋದು ಎಲ್ಲ ನೋಡಿನೇ ನಂಗೆ ಬೆವ್ರು ಇಳಿತು. ಪ್ರತಿದಿನ ಅವರೆಲ್ಲ ಮಾಡ್ತಾರೆ. ಪ್ರತಿದಿನ ಅವ್ರು ನಿಂತು ಎಲ್ಲ ಹೆಚ್ಚಿ ಎಷ್ಟು ಪೇಷನ್ಸ್ನಲ್ಲಿ ಅಡುಗೆ ಮಾಡಿ ಬಡಿಸಿ, ನಮಗೇನು ಗೊತ್ತು, ಬರೀ ತಿಂದು ಸವಿಯೋದು. ಇವನ್ ರಿವಾರ್ಡ್ಸ್, ಇವನ್ ಫೀಡ್ಬ್ಯಾಕ್ ಕೂಡ ಕೊಡಲ್ಲ. ಚೆಂದಾಗೈತೆ, ಚಲೋ ಆಗೈತು, ಏನಾಗೈತಿ ಅಂತಲೂ ಹೇಳಲ್ಲ. ಬಟ್ ತಿಂತೀವಿ, ಮಕ್ಕೊಂಡ್ಬಿಡ್ತೀವಿ. ಸೊ ಒಂದನ್ನು ಹೇಳಕ್ಕೆ ಇಷ್ಟಪಡ್ತೀನಿ, ಏನೇ ಒಂದು ಚಿಕ್ಕ ಐಟಮ್ ಮಾಡಿದರೂ ಕೂಡ ಅದಕ್ಕೆ ಚಲೋ ಆಗೈತೋ ಇಲ್ಲವೋ, ಹೆಂಗಾಗೈತಿ, ಗ್ರ್ಯಾಟಿಟ್ಯೂಡ್ಸ್ನ ಅವ್ರಿಗೆ ತೋರಿಸಿದ್ರೆ
ಅವರಿಗೂ ಮನಸ್ಸಿಗೆ ಸಮಾಧಾನ ಆಗುತ್ತೆ, ಅವರು ಮಾಡಿರೋ ಪದಾರ್ಥಗಳಿಗೆ ಒಂದು ಸಾರ್ಥಕತೆ ಸಿಗುತ್ತೆ. ಸೊ ಐ ಡೋಂಟ್ ವಾಂಟ್ ಟು ವೇಸ್ಟ್ ಎನಿ ಮೋರ್ ಟೈಮ್. ಐ ಜಸ್ಟ್ ಹ್ಯಾವ್ ಇಟ್. ಎಷ್ಟು ಗಟ್ಟಿ ಐತೆ ಅಂದರೆ ಕೆನೆ ಮೊಸರು, ಒಬ್ಬೊಬ್ಬೊಬ್ಬೊಬ್ಬ ಕೆನೆ ಮೊಸರು ಕಲಿಸಿ ಈ ಹೆಸರು ಕಾಳು ಕೂಡ ತಗೊಂಡು ಆಸಮ್, ನಿಜ ಸಕ್ಕದೈತೆ. ಈ ರೊಟ್ಟಿ ಕೂಡ ಈ ಪಚಡಿ ಏನು ಮಾಡಿವಲ್ಲ, ಈ ಪಚಡಿನ ಡೈರೆಕ್ಟಾಗಿ ಕಲಿಸಿ ಜಸ್ಟ್ ಹಾಗೆ ಡ್ರೈ ಯೂಸ್ ಮತ್ತು ಇದೆಲ್ಲ ಪಚಡಿ ಡೈರೆಕ್ಟಾಗಿ ಸೂಪರ್. ಯು ಕ್ಯಾನ್ ಈಟ್ ಡೈರೆಕ್ಟ್ಲಿ ಲೈಕ್ ದಿಸ್ ಆಲ್ಸೋ. ಅವು ಈ ಖಾರ, ಆ ಮೂಲಂಗಿದು ಆ ಒಂದು ನೀರು ಬಿಡುತ್ತಲ್ಲ, ಸಕ್ಕತ್ತಾಗೈತೆ. ನೀವು ಎಂಜಾಯ್ ಮಾಡಿ, ನೀವು ಮಾಡ್ಕೊಳ್ಳಿ, ಅಮ್ಮಗೆ ಹೆಲ್ಪ್ ಮಾಡಿ, ಅಡುಗೆ ಮಾಡಿ, ನಿಮ್ಗೆ ಏನು ಬೇಕೋ ಅದನ್ನು ತಿನ್ಕೊಳ್ಳಿ, ಬದುಕ್ಕೊಳ್ಳಿ. ಬಾಯ್ ಬಾಯ್.